ಹೀಗೆ ಮೊಬೈಲ್ ನೋಡ್ಕೊತಾ ಕೂತ್ಕೊಂಡಿದ್ದೆ. ಶನಿವಾರ ದಿನ ಮಧ್ಯಾಹ್ನ 3 ಗಂಟೆಗೆ ಒಂದು ಕಾಲ್ ಬಂತು. ಸರ್, ನಮಗೆ 6 ಗಂಟೆಗೆ ಏನಾದರೂ ಸ್ನ್ಯಾಕ್ಸ್ ಕೊಡೋಕ್ಕಾಗುತ್ತೆ ಅಂತ. ಅಲ್ಲ, ಆರ್ಡ್ರ್ ಬರೋದೇ ಕಷ್ಟ ಅಂಥದ್ರಲ್ಲಿ ಆರ್ಡ್ರ್ ಬಂದಿದೆ ಕೊಡ್ತೀರಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಖಂಡಿತವಾಗ್ಲೂ ಕೊಡ್ತೀನಿ ಮೇಡಮ್ ಅಂದೆ. ಏನು ಕೊಡ್ತೀರಾ? ಯೋಚನೆ ಮಾಡಿದೆ, ಏನು ಕೊಟ್ರೆ 3 ಅವರಲ್ಲಿ ರೆಡಿ ಆಗುತ್ತೆ. ಇವಾಗ 200 ಜನಕ್ಕೆ ಸ್ನ್ಯಾಕ್ಸು, 200 ಸಮೋಸ ಮಾಡಬೇಕು ಅಂದರೆ 7-8 ಗಂಟೆ ಬೇಕಾಗುತ್ತೆ. ಆಗೋದಿಲ್ಲ. ಕಚೋರಿ ಮಾಡಬೇಕು, ವಡಾಪಾವ್ ಮಾಡಬೇಕು ಅಂದ್ರೂ ಇಷ್ಟು ಟೈಮಲ್ಲಿ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಯೋಚನೆ ಮಾಡ್ತಾ ಇದ್ದಂಗೆ ಐಡಿಯಾ ಹೊಡಿತು. ಫ್ರೆಂಚ್ ಫ್ರೈಸು ಮತ್ತು ಪೊಟ್ಯಾಟೊ ಗಾರ್ಲಿಕ್ ಬೈಟ್ಸ್ ಕೊಡೋಣ ಅಂತ. ಅವ್ರು ಕನ್ವಿನ್ಸ್ ಮಾಡಿದೆ, ಪೊಟ್ಯಾಟೊ ಗಾರ್ಲಿಕ್ ಬೈಟ್ಸ್ ಕೊಡಿ ಅಂತ. ಎಷ್ಟು ಪ್ಲೇಟ್? 60 ರೂಪಾಯಿ. ಸರಿ, ಓಕೆ, ಅದೊಂದು 50 ಪ್ಲೇಟು, ಇದೊಂದು 60 ಪ್ಲೇಟು, ಎರಡು 60 ಪ್ಲೇಟ್ ತಗೊಂಡ್ರು. 60 ಪ್ಲೇಟ್ ಗಾರ್ಲಿಕ್ ಬೈಟ್ಸು, 60 ಪ್ಲೇಟ್ ಫ್ರೆಂಚ್ ಫ್ರೈಸು ಮಾಡಿ ಕೊಟ್ಟೆ. ಒಳ್ಳೆ ದುಡ್ಡು ಬಂತು. ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ನಾನು ಕಲ್ತಿರೋದಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ನೀವು ಮಾಡಂಗಿದ್ರೆ ಕಲ್ತ್ಕೊಳ್ಳಿ, ಆಮೇಲೆ ಮಾಡಿ. ರೆಡಿಮೇಡ್ ಸ್ನ್ಯಾಕ್ಸ್ ಇದೆಯಲ್ಲ, ಇದಕ್ಕೆ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಎಲ್ಲ ಕಡೆ ಸಿಗೋದಿಲ್ಲ. ಸಿಗೋ ಕಡೆ ನೀವು ಹುಡುಕಿ ಇದನ್ನ ತುಂಬಾ ಈಸಿಯಾಗಿ, ಅಂದ್ರೆ ನಿಮ್ಗೆ ಯಾವ್ದೋ ಸಡನ್ ಆಗಿ 1 ಅವರಲ್ಲಿ 2 ಅವರಲ್ಲಿ 200 ಜನಕ್ಕೆ 300 ಜನಕ್ಕೆ ಸ್ನ್ಯಾಕ್ಸ್ ಬೇಕು ಅಂದ್ರೆ ಮಾಡಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ನಾವ್ 2 ಅವರಲ್ಲಿ ಏನು ಸ್ನ್ಯಾಕ್ಸ್ ಮಾಡಕ್ ಆಗೋದಿಲ್ಲ. ಅರ್ಜೆಂಟ್ ಆಗಿ ಏನೋ ಒಂದು 200 ಜನಕ್ಕೆ 300 ಜನಕ್ಕೆ ಬೇಕು ಅಂದ್ರೆ 50-60 ಆದ್ರೆ ಏನೋ ಒಂದು ಮಾಡ್ಬಿಡ್ಬೋದು. ಅವಾಗ ಈ ರೆಡಿಮೇಡ್ ಐಟಮ್ ನ ಉಪಯೋಗಿಸಬಹುದು. ಅಂದ್ರೆ ಇದು ಕಾಸ್ಟ್ಲಿನಾದ್ರೂ ನೀವು ಕಸ್ಟಮರ್ ಹತ್ರ ಕಾಸ್ಟ್ಲಿ ತಗೊಬಹುದು, ಅವ್ರು ಕೊಡ್ತಾರೆ. ಇದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ. ಆದ್ರಿಂದ ಈ ರೆಡಿಮೇಡ್ ಪ್ರಾಡಕ್ಟ್ ಮೆಕ್ಯಾನ್ಸ್ ಇದೆ, ಸಿಕ್ಕಾಪಟ್ಟೆ ಕಂಪನಿಗಳಿದಾವೆ, ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಫ್ರೆಂಚ್ ಫ್ರೈಸ್, ಆಲೂ ಬೈಟ್ಸ್, ಕಟ್ಲೆಟ್, ಟಿಕ್ಕಿಯಾ, ಸ್ಮೈಲೀಸು, ವೆಜ್ ಕಟ್ಲೆಟ್, ವೆಜ್ ಬರ್ಗರ್, ಆಲೂ ಟಿಕ್ಕಾ, ಚೀಸ್ ಬೈಟ್ಸ್, ಚೀಸ್ ಬಾಲ್ಸ್, ಚೀಸ್ ಶಾರ್ಟ್ಸ್, ಸಿಕ್ಕಾಪಟ್ಟೆ ವೆರೈಟೀಸ್ ಇದಾವೆ. ಅದನ್ನ ಕಸ್ಟಮರ್ಗೆ ಅರ್ಜೆಂಟ್ ಆಗಿ ಕೇಳೋರಿಗೆ ನೀವು ಹೇಳ್ಬೋದು, ನೋಡಿ ಸರ್, ಇದು ಆಲೂ ಬೈಟ್ಸ್, ಗಾರ್ಲಿಕ್ ಆಲೂ ಬೈಟ್ಸ್ ಇದೆ. ಒಂದು ಪ್ಲೇಟ್ಗೆ 12 ಪೀಸ್ ಬರುತ್ತೆ, 10 ಪೀಸ್ ಬರುತ್ತೆ, 60 ರೂಪಾಯಿ, 50 ರೂಪಾಯಿ ಹೇಳ್ಬೋದು. ಇದಕ್ಕೆ ಇಷ್ಟು ದುಡ್ಡು ಕೊಡ್ತಾರೆ. ಆಕ್ಚುಲಿ ಇದು ಕಾಸ್ಟ್ಲಿನೂ ಇದೆ. ಆಮೇಲೆ ಇದಕ್ಕೇನು ನೀವು ಏನು ಕಷ್ಟ ಪಡ್ಬೇಕಾಗಿಲ್ಲ. ತಗೊಂಬಂದ ಡೀಪ್ ಫ್ರೈ ಮಾಡ್ದ. ಇದಕ್ಕೊಂದು ಚಟ್ನಿ, ನಾನು ಚಟ್ನಿ ರೆಸಿಪಿ ನಿಮ್ಗೆ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಅದ್ರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮ್ಗೆ ಅದ್ರ ರೆಸಿಪಿ ಬೇಕು ಅಂದ್ರೆ ನನಗೆ ಕಾಮೆಂಟ್ ಮಾಡಿ. ಎಲ್ಲ ಬಿಸ್ನೆಸ್ಗಿಂತನೂ ಕ್ಯಾಟರಿಂಗ್ ಬಿಸ್ನೆಸ್ ತುಂಬಾ ಈಸಿ. ಅಂದ್ರೆ ಇನ್ವೆಸ್ಟ್ಮೆಂಟ್ ಕಮ್ಮಿ. ನೀವು ಚಿಕ್ಕದಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ನೀವು ಹೋಮ್ ಮೇಡ್ ತರ ಸ್ಟಾರ್ಟ್ ಮಾಡ್ಬೋದು. ಅದಕ್ಕೇನು ಸ್ವಲ್ಪ ಲೈಸೆನ್ಸ್ ಬೇಕು, ಫುಡ್ ಲೈಸೆನ್ಸು, ನಗರಸಭೆ ಲೈಸೆನ್ಸು ಅದದ್ದು ಇರುತ್ತೆ. ಅದು ಸ್ವಲ್ಪ ಇಂಪ್ರೂವ್ಮೆಂಟ್ ಆದ್ಮೇಲೆ GST ಮಾಡ್ಕೊಳ್ಳಿ, IT ರಿಟರ್ನ್ ಮಾಡಿ. ಹೌದು, ನಾನು ಪ್ರತಿಯೊಬ್ಬರಿಗೆ ಏನ್ ಹೇಳ್ತೀನಿ ಅಂದ್ರೆ GST IT ರಿಟರ್ನ್ ಎರಡೂ ಇರಬೇಕು. ಯಾಕೆ ಗೊತ್ತಾ? ಇದರಿಂದ ನಿಮ್ಗೆ IT ರಿಟರ್ನ್ ಇರೋದ್ರಿಂದ ನಾಳೆ ಏನಾದ್ರೂ ಒಂದು ದುರ್ಘಟನೆ ಆಗಿ ಹೋಗ್ಬಿಟ್ರೆ ನಂಬ್ಕೊಂಡಿರ್ತಾರಲ್ಲ ಅವ್ರಿಗೆ IT ರಿಟರ್ನ್ ಆಧಾರದ ಮೇಲೆ ಒಂದು 100 ವರ್ಷದ ಕ್ಲೈಮ್ ಮಾಡ್ಬೋದು. ಅಂದ್ರೆ ಇಷ್ಟು IT ರಿಟರ್ನ್ ಮಾಡ್ತಾ ಇದ್ದಾರೆ, ನೀವು ಮನುಷ್ಯ ಬದುಕಿದ್ರೆ ಇಷ್ಟು ಮಾಡ್ತಾ ಇದ್ದ ಅಂತೇಳಿ ತೋರಿಸಿ ಅಷ್ಟು ರಿಟರ್ನ್ ಬರುತ್ತೆ. ನಾವು ನಂಬ್ಕೊಂಡಿರೋರ್ಗೋಸ್ಕರ ನಾವ್ ಏನ್ ಇವತ್ತು ದುಡಿದ್ವಿ ತಿಂದ್ವಿ ಅಂತ ಹೋಗ್ಬಿಟ್ರೆ ನಂಬ್ಕೊಂಡಿರೋರ್ಗೆ, ನಮ್ಮ ಹಿಂದೆ ಇರೋರ್ಗೆ ಏನು ಸಿಗೋದಿಲ್ಲಲ್ಲ. ಇನ್ಸೂರೆನ್ಸ್ ಮಾಡಿಸಿ, ತುಂಬಾ ಮುಖ್ಯ. ಒಳ್ಳೆ ಇನ್ಸೂರೆನ್ಸ್ ತಗೊಳ್ಳಿ. ಆಮೇಲೆ GST ಮಾಡಿ, IT ಮಾಡಿ. IT-ಗೆ ಎಷ್ಟು ಕಟ್ಬಿಡ್ತೀರಾ? ಸ್ವಲ್ಪ ಕಮ್ಮಿನೇ ಕಟ್ಟೋದು, ಬಟ್ ಮಾಡ್ಬೇಕು. ಪ್ರತಿಯೊಬ್ಬರಿಗೂ IT ತುಂಬಾ ಅಗತ್ಯ. ಪರ್ಸನಲ್ ಆಗಿ ದುಡ್ಡು ಹೋಗುತ್ತೆ ಅಂತ ನಮ್ ಜನ ಮಾಡೋದಿಲ್ಲ. ನಮ್ಮನ್ನ ನಂಬಿರೋರ್ಗೆ ಏನು ಸಿಕ್ಕೋದಿಲ್ಲ, ಖಾಲಿ ಆಗ್ಬಿಡುತ್ತೆ. ಹಾಗೆ ಮಾಡ್ಕೊಬೇಡಿ. ಸಂಪಾದನೆ ಮಾಡಿರೋ ಹಣನ ಸ್ವಲ್ಪ GST ಕಟ್ಟಿ, ಸ್ವಲ್ಪ IT ರಿಟರ್ನ್ ಕಟ್ಟಿ, ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ತಿಳ್ಕೊಂಡು ಶೇರ್ ಮಾರ್ಕೆಟ್ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ನನ್ನ ಸ್ವಯಂ ಅನುಭವದಿಂದ ಮಾಡ್ತಾ ಇದ್ದೀನಿ. ನೀವು ಶೇರ್ ಮಾರ್ಕೆಟ್ ಅಲ್ಲಿ ತಿಳಿದು ನಿಮಗೆ ಸರಿ ಅನ್ಸಿದ್ರೆ ಮಾತ್ರ ಮಾಡ್ಬೇಕು. ನಿಮ್ಮ ಜವಾಬ್ದಾರಿ ಮೇಲೆ, ಯುವರ್ ರೆಸ್ಪಾನ್ಸಿಬಿಲಿಟಿ. ಓಕೆನಾ? ನೀವೇನೇ ಇನ್ವೆಸ್ಟ್ಮೆಂಟ್ ಮಾಡ್ತೀರೋ ಅದು ನಿಮ್ಮ ಸ್ವಯಂ ಇಚ್ಛೆ ಆಗಿರ್ಬೇಕು. ನಾನು ಹೇಳ್ದೆ ಅಂತ ಮಾಡಬೇಡಿ. ಓಕೆ, ಇದು ನೋಡಿ ಚಟ್ನಿ, ಫ್ರೆಂಚ್ ಫ್ರೈಸ್ ಜೊತೆಗೆ ಚಟ್ನಿ, ಆಲೂ ಬೈಟ್ಸ್ ಜೊತೆಗೆ ಚಟ್ನಿ. ಈ ಒಂದು ರೆಸಿಪಿ ಇದೆಯಲ್ಲ ನಾನೇ ಮಾಡಿರೋದು. ನಿಮಗೆ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಎಲ್ಲೂ ಸಿಗಲ್ಲ ರೀ ಈ ಚಟ್ನಿ, ನಿಜ ಹೇಳ್ತಾ ಇದ್ದೀನಿ. ನಾನೇ ಈ ಚಟ್ನಿನ ಟೇಸ್ಟ್ ಮಾಡಿ ಏನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಈ ರೆಸಿಪಿ ಕಂಡಿಡ್ದಿದ್ದೀನಿ. ಗೊತ್ತಾಯ್ತಲ್ಲ? ಕ್ಯಾಟ್ರಿಂಗ್ ಆರ್ಡರ್ ಅಲ್ಲಿ ಮಾಡ್ಬೇಕಾಗಿರೋದು ಇಷ್ಟೇ, ಒಳ್ಳೆ ಐಟಮ್ ಕೊಡ್ಬೇಕು, ಇನ್ನೆಲ್ಲೂ ಸಿಕ್ಬಾರ್ದು. ಆತರ ಐಟಮ್ ಕೊಡಿ. ನಾನು ಸುಮ್ನೆ ಕೂತ್ಕೊಂಡಿದ್ದೆ ಮೊಬೈಲ್ ನೋಡ್ಕೊಂಡು, 3 ಗಂಟೆಗೆ ಕಾಲ್ ಬಂತು, ಸರ್ ಏನ್ ಕೊಡ್ತೀರಾ ಸ್ನಾಕ್ಸ್ ಅಂದ್ರೆ ಯೋಚನೆ ಮಾಡಿದೆ ಏನ್ ಕೊಡಕ್ ಆಗುತ್ತೆ. 3 ಅವರಲ್ಲಿ ಫ್ರೆಂಚ್ ಫ್ರೈಸ್, ಆಲೂ ಟಿಕ್ಕಾ ಫ್ರೈ ಮಾಡಿ.
ಆಲೂ ಬೈಟ್ಸ್ ನಾನು ಮಾಡಿ ಇಟ್ಕೊಂಡಿದ್ದಲ್ಲ 1 hour ಆಗಿತ್ತು. ಸ್ವಲ್ಪ ಗೊಳಿಸ್ಕೊಳ್ಳಿ. ಅದು ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು 1 hour ಅಷ್ಟೊತ್ತಿಗೆ. ನಾನು ಮತ್ತೆ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಯಾಕೆ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಅಂದ್ರೆ ಮತ್ತೆ ಕ್ರಿಸ್ಪಿ ಆಗುತ್ತೆ. ಕರುಮ್ ಬಾಯಲ್ಲಿ ಕೊಡ್ರೆ ಕರುಮ್ ಅಂತ ಇರುತ್ತೆ. ತಿಂದವರು ಏನಂತಾರೆ ಒನ್ ಮೋರ್ ಅಂತಾರೆ. ಹೌದು, ಏನೇ ಮಾಡಿ ನಿಮ್ದೇ ಆದ ಒಂದು ಆ ಸ್ಟೈಲು, ಆ ರೆಸಿಪಿ ಇರಬೇಕು, ಬೇರೆಯವ್ರು ಮಾಡಕ್ ಆಗಲ್ಲ ಅನ್ನೋ ತರ ಇರಬೇಕು. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ನಮ್ಮ ವಿಡಿಯೋ